ಅದಿತಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತಾ? ಯಾವ ಹೀರೋಯಿನ್ಗೂ ಕಮ್ಮಿನೇ ಇಲ್ಲ, ಅಷ್ಟು ಮುದ್ದಾಗಿ ಕಾಣಿಸ್ತಿದ್ಯಾ. ನನ್ ದೃಷ್ಟಿನೇ ತಾಗುತ್ತೆ. ಅಮ್ಮ, ಯಾಕಮ್ಮ, ಏನಾಯ್ತು? ಯಾಕೆ ಕಣ್ಣಲ್ಲಿ ನೀರು? ಖುಷಿ ಕಣೆ. ನೆನ್ನೆ ಮೊನ್ನೆ ಅಷ್ಟೇ ನೀನು ನನ್ನ ಸೆರೆಗಿಡ್ಕೊಂಡು ನಾನು ಹಿಂದಿಂದೇನೆ ಓಡಾಡ್ತಿದ್ದೆ. ಈಗ ನೋಡು, ಮದುವೆ ವಯಸ್ಸಿಗೆ ಬಂದು ನಾಳೆ ಮದುವೆನೂ ಆಗ್ತಾ ಇದೆ. ಇದನ್ನೆಲ್ಲ ನೋಡ್ತಿದ್ರೆ ನನಗೆ ತುಂಬ ಆಶ್ಚರ್ಯ ಆಗುತ್ತೆ. ಅಮ್ಮ, ಪ್ರಪಂಚದ ನಿಯಮನೇ ಹಾಗೆ. ಗಿಡ ಮರವಾಗ್ಲೇಬೇಕು, ಮಕ್ಳು ದೊಡ್ಡವರಾಗ್ಲೇಬೇಕು. ಹೆಣ್ಮಕ್ಳಾಗಿ ಹುಟ್ಟಿದ್ಮೇಲೆ ಮದ್ವೆ ಆಗಿ ಗಂಡನ ಮನೆಗೆ ಹೋಗ್ಲೇಬೇಕು ಅಂತ ನೀನೇ ತಾನೇ ಹೇಳಿದ್ದು. ಇವಾಗ ನೀನೇ ಆಡ್ತಾ ನಿಂತ್ರೆ ಯಾಕೆ ನಿಮ್ಮಮ್ಮ ಸಂತೋಷಕ್ಕೂ ಅಳ್ಬಾರ್ದಾ? ಸರಿ. ಹಾಕ್ತೀನಿ ನೋಡು. ಮತ್ತೆ ನೀನ್ ಹಿಂಗೆಲ್ಲ ಅಳ್ತಾ ಇರಬಾರ್ದು, ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ಅಪ್ಪ ಅಂಜು ಎಲ್ಲಿ ಕಾಣಿಸ್ತಿಲ್ಲ? ಅದೇ ನನಗೂ ಗೊತ್ತಾಗ್ತಿಲ್ಲಪ್ಪ. ಆಗ್ಲಿಂದ ನಾನು ಹುಡುಕ್ತಾ ಇದ್ದೀನಿ. ಅಪ್ಪ ಮಗಳು ಇಬ್ರು ಕಾಣ್ತಾ ಇಲ್ಲ. ರೀ, ಎಲ್ಲಿದ್ದೀರಾ? ಎಲ್ಲರೂ ನಿಮ್ಗೋಸ್ಕರ ಕಾಯ್ತಾ ಇದ್ದೀವಪ್ಪ. ಬೇಗ ಬನ್ನಿ. ಅಂಜು, ಬೇಗ ಬಾ ಅಮ್ಮ. ಈ ಹುಡುಗಿನೋ? ಏನ್ರಿ ನೀವು? ಎಲ್ರು ಕಾಯ್ತಾ ಇದ್ದೀವಿ. ಶಾಸ್ತ್ರ ವಿಕ್ರಾಂತು, ಯಾವಾಗ ಬಂದ್ರಪ್ಪ? ಈಗ ತಾನೇ ಬಂದ್ಯಪ್ಪ. ಅದ್ ಸರಿ, ನೀವೆಲ್ಲಿ ಹೋಗಿದ್ರಿ? ಅದಕ್ಕೆ ಎಲ್ಲಾನು ತೋರಿಸ್ತೀನಿ ನೋಡಿ. ಅಮ್ಮ ಹೇಗಿದೆಯಮ್ಮ ಮುದ್ದು ಸೊಸೆ? ಬಾಬಾ, ಮದುವೆ ಫಿಕ್ಸ್ ಆಗಿದೆ. ನೀನ್ ಈ ಟೈಮಲ್ಲಿ ಈ ತರ ಎಲ್ಲ ಮಾಡಿದ್ರೆ ನಮಗ್ ತುಂಬಾ ತೊಂದರೆ ಆಗುತ್ತೆ. ಈ ವಿಷಯ ಏನಾದ್ರೂ ಜನಕ್ ಗೊತ್ತಾದ್ರೆ ತುಂಬಾ ತಪ್ಪು ತಿಳ್ಕೊತಾರೆ. ನಮ್ ಜೀವನಾನೇ ಹಾಳಾಗೋಗುತ್ತೆ. ಆಮೇಲೆ ನಾವು ಕೆರೆನೋ ಬಾವಿನೋ ನೋಡ್ಕೊಳ್ಬೇಕಾಗತ್ತೆ. ಪ್ಲೀಸ್ ದಯವಿಟ್ಟು ಆ ವಿಡಿಯೋನ ಡಿಲೀಟ್ ಮಾಡ್ಬಿಡು. ತಮ್ಮಯ್ಯ ಅಂತೀನಿ. ಓಕೆ, ನಾನು ಈ ವಿಡಿಯೋ ಡಿಲೀಟ್ ಮಾಡ್ತೀನಿ. ಆದರೆ ನನ್ನೊಂದು ಕಂಡೀಷನ್ ಇದೆ. ಏನು? ನಾನು ನಿನ್ನ ವಿಡಿಯೋ ಡಿಲೀಟ್ ಮಾಡಬೇಕು ಅಂದರೆ ಅದಿತಿ ನನ್ನ ಮದುವೆ ಆಗಬೇಕು ಅಂತ ನೀನು ಹೇಳಬೇಕು. ನಾನು ನಿಮ್ಮ ತಂದೆ ಕಣಮ್ಮ, ನನಗಷ್ಟು ಗೊತ್ತಾಗಲ್ವಾ? ಅಪ್ಪ,
ಅದಿತಿ ಹೋದ್ಮೇಲೆ ಒಬ್ಬಳೇ ಆಗ್ಬಿಡ್ತೀನಿ ಅಂತ ತಾನೆ. ಹೆಣ್ಣಾಗಿ ಹುಟ್ಟಿದ್ಮೇಲೆ ಒಂದಲ್ಲ ಒಂದು ದಿವಸ ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗಲೇಬೇಕು. ನಿನಗೆ ಬೇಜಾರಾದಾಗಲೆಲ್ಲ ನಿಮ್ಮ ಅಕ್ಕಂದ್ರ ಮನೆಗೆ ಹೋಗಿ ಬಂದು ಮಾಡ್ಬೋದು. ಇಷ್ಟಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಬೇಜಾರಾಗಬೇಡ. ಸರಿಯಪ್ಪ. ಮಂಜು ಯಾಕೆ ಬೇಜಾರಾಗಿದ್ದಾಳೆ? ತೇಜಸ್ ಏನಾದರೂ ಇವಳಿಗೂ ಎದುರಿಸ್ತಾ ಇದ್ದಾನ? ಅದಕ್ಕೇನಾದರೂ ಇವಳು ಗಾಬರಿ ಆಗಿದ್ದಾಳ? ಅಪ್ಪ, ಯಾರ್ದಪ್ಪ ಫೋನು? ಮಾತಾಡಿ ಅಪ್ಪ. ಮಾವ, ನಾಳೆ ಅದಿತಿ ಮದುವೆ ನಡೆಯೋದು ಧ್ರುವನ್ ಜೊತೆ ಅಲ್ಲ, ಈ ತೇಜಸ್ ಜೊತೆ. ಅದನ್ನ ಯಾರು ಬಂದರೂ ತಪ್ಸಕ್ಕಾಗಲ್ಲ. ನಾಳೆ ನಾನು ಹೇಳಿದ ಜಾಗಕ್ಕೆ ಅದಿತಿನ ಕರ್ಕೊಂಬಂದ್ರೆ ಸರಿ, ಇಲ್ಲ ಅಂದ್ರೆ ನಿಮ್ಮ ಮಗಳ ವಿಡಿಯೋ ಎಲ್ಲರ ಮೊಬೈಲಲ್ಲೂ ಓಡಾಡುತ್ತೆ. ಆಮೇಲೆ ಇನ್ನೊಂದು ವಿಷಯ, ಇದನ್ನ ವೇದಾಂತ್ ಹೇಳಿ ಅವನೇನೋ ಬಂದು ನಂಗೆ ಮಾಡ್ಬಿಡ್ತಾನೆ, ನಿಮ್ಮನ್ನ ಕಾಪಾಡ್ಬಿಡ್ತಾನೆ ಅಂತ ಅನ್ಕೋಬೇಡಿ. ಹಾಗೇನಾದ್ರೂ ಮಾಡಿದ್ರೆ ಅಪ್ಪ ಮಗಳು ತಲೆ ಎತ್ಕೊಂಡು ಓಡಾಡಬಾರ್ದು. ಯಾರ್ದಪ್ಪ ಫೋನು? ಯಾರ್ದು ಇಲ್ಲ ಕಂದ, ಆಫೀಸ್ನಿಂದ. ಆ ಯತೀಶ ಸರಿಯಾಗಿ ಕೆಲ್ಸಕ್ಕೆ ಬರ್ತಾ ಇಲ್ವಂತೆ. ದೀಪೇನ ಹರತೆ ಪಾಪಂ ಪೂಜಾ ದೀಪಂ ನಮೋಸ್ತುತೆ. ಓಂ ದೀಪ ಮಹಾಲಕ್ಷ್ಮಿಯೈ ನಮಃ. ದೀಪ ದೇವತಾಭ್ಯೋ ನಮಃ. ಸಾಕಾಗ್ ಸರ್, ಇದೇನ್ ಪೂಜೆ ಹೇಳಿ? ನೀವೇ ಹೇಳಿ. ಅಗ್ನಿ ಪೂಜೆ. ನಿಮ್ಗೆ ಗೊತ್ತು? ಮದುವೆ ಆಗದೆ ಇದ್ರು ಮದುವೆ ಬಗ್ಗೆ ಪೂರ್ತಿಯಾಗಿ ಎನ್ಸೈಕ್ಲೋಪೀಡಿಯಲ್ಲಿ ಓದಿ ತಿಳ್ಕೊಂಡಿರೋ ಏಕೈಕ ವ್ಯಕ್ತಿ ನಾನೇ. ನಿಮ್ ಮದುವೆ ಮುಂಚೆನೆ ಎಲ್ಲ ತಿಳ್ಕೊಳಕ್ ಟ್ರೈ ಮಾಡ್ತಾ ಇದ್ದೀರಾ, ಅದಕ್ಕೆ ನಿಮ್ಗೆ ಮದುವೆ ಆಗ್ತಾ ಇಲ್ಲ. ತಸ್ಮೈ ಶ್ರೀ ಗುರುವೇ ನಮಃ. ಓಂ ಇಷ್ಟದೇವತಾ ಕುಲದೇವತಾನ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಈ ಸಂಸಾರ ಸುಖಮಯವಾಗಿರಲಿ ಅಂತ ಅಗ್ನಿದೇವನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು. ಓಂ ಅಗ್ನಿದೇವಾಯ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ವೈಜಯಂತಿ ಪಾಪ ಬರೀ ಹೆಣ್ಮಕ್ಳಿರೋ ಮನೆ ಕಣೆ. ಆ ಪರೇನು ಮಂಜು ತುಂಬಾ ಕಷ್ಟಪಡ್ತಾ ಇರ್ತಾರೆ. ಹೋಗಿ ಅವ್ರಿಗೇನಾದ್ರೂ ಸಹಾಯ ಮಾಡೆ. ಅಮ್ಮ, ಪೂಜೆ ನಡೀತಾ ಇದೆ, ಎಲ್ರೂ ಇಲ್ಲೇ ಇದ್ದಾರೆ. ನಾನು ನೋಡ್ತಾ ಇದ್ದೀನಿ, ಬಂದಾಗ್ಲಿಂದ ನನ್ನ ಜೊತೆಲೇ ಇದೆಯಾ. ಹೋಗಿ ಅವ್ರಿಗೇನಾದ್ರೂ ಕೆಲಸ ಮಾಡಬಾರ್ದಾ? ಅಮ್ಮ, ಎಲ್ಲ ಕೆಲಸ ಮುಗ್ದಿದೆ, ಎಲ್ರೂ ಇಲ್ಲೇ ಇದ್ದಾರೆ, ಯೋಚನೆ ಮಾಡ್ಬೇಡ. ಆ ಥರದ್ದು ಯಾವ ಕೆಲಸನೂ ಇಲ್ಲ, ಎಲ್ಲ ಆಗಿದೆ. ಆದ್ರೂ ಏನಾದ್ರೂ ಕೆಲಸ ಮಾಡ್ಬೇಕು ಕಣೆ. ಮಗನ್ ಮದ್ವೆಯಲ್ಲಿ ತಾಯಿ ಸುಮ್ಮನೆ ಕೂತಿದ್ರೆ ಹೇಗೆ? ಅಮ್ಮ, ಬೇಡ.
ಅಜ್ಜಿ ಯಾವಾಗ್ಲೂ ವೈಜಯಂತಿ ಅಮ್ಮನ್ನ ತನ್ನ ದೊಡ್ಡ ಮಗಳು ಅಂತಾನೆ ಅನ್ಕೊಂಡಿರೋದು. ಸೊ ದೊಡ್ಡ ಮಗಳು ಅರ್ಥದಲ್ಲಿ ಧ್ರುವ ಅವ್ರಿಗೆ ಮಗನೇ ಅಲ್ವಾ, ಹಾಗೆ ಹೇಳ್ತಾ ಇದಾರಷ್ಟೇ. ಹಿರಿಯರು ಯಾರು ಬಂದು ಹುಡುಗನಿಗೆ ಕಂಕಣ ಕಟ್ಟಿಸಿ ನೀವೇ ತಾನೇ ಲಕ್ಷ್ಮೀಕಾಂತ್ ಅಂದ್ರೆ? ಹೌದು ಹೌದು, ನಾನು ಲಕ್ಷ್ಮೀಕಾಂತ. ಇವ್ರು ಹೇಳ್ತಾರೆ ಎದ್ದೇಳು ಮಂಜುನಾಥ ಯಾರು? ಓಹ್, ನಮ್ಮ ಸ್ವಾಭಿಮಾನಿ ಮಂಜು ಅಪ್ಪ. ಅವ್ರ ಫ್ರೆಂಡ್ ಇವರು ಅಂದಮೇಲೆ ಇವರು ಸೀದಾ ಸಾದಾ ಮನುಷ್ಯನೇ ಆಗಿರ್ತಾರೆ. ಸಾರಿ ಸರ್, ಗೊತ್ತಾಗ್ಲಿಲ್ಲ. ಎಲ್ಲ ಕ್ಷೇಮನಾ? ಮದ್ವೆ ಕಾರ್ಯ ಎಲ್ಲ ಹೇಗ್ ನಡೀತಾ ಇದೆ? ನಮ್ಮ ಅಧ್ಯಕ್ಷತೆಯಲ್ಲಿ ಭರ್ಜರಿಯಾಗಿ ನಡೀತಾ ಇದೆ. ಏನಂದ್ರೆ? ಅದೇ ನಿಮ್ಮ ಅಧ್ಯಕ್ಷತೆಯಲ್ಲಿ ಭರ್ಜರಿಯಾಗಿ ನಡೀತಾ ಇದೆ ಅಂದ್ರೆ ಸಾರ್ಥಕ್ ಸರ್. ನೀವು ಮದುವೆಗೆ ಬಂದಿರೋ ಹುಡುಗಿರ್ನ ನೋಡ್ಕೊಂಡು ಏನೇನೋ ಕೇಳಿಸ್ಕೊಂತ ಇದ್ದೀರಾ. ನೀವ ನೋಡ್ತೀರ? ನಾನೇ ಈ ಅಪ್ಪ ಏನೇನು ಕರೀತವನೆ. ಹೇಳಿ ಸರ್. ಲಕ್ಷ್ಮೀಕಾಂತ್ ಅವರೇ, ನಿಮ್ಮ ಹತ್ರ ಒಂದು ಸೀಕ್ರೆಟ್ ವಿಚಾರ ಮಾತಾಡಬೇಕಾಗಿತ್ತು. ಸೀಕ್ರೆಟ್ ವಿಚಾರನಾ? ಲಕ್ಷ್ಮಿ ವಿಚಾರನಾ? ಅಂದ್ರೆ ಈ ಲಕ್ಷ್ಮಿ ಅಲ್ಲ, ನನ್ನ ಮಗಳು ಲಕ್ಷ್ಮಿ ಬಗ್ಗೆ. ಅವಳಿಗೆ ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನನ್ನ ಮಗಳನ್ನ ಮದುವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಯಾರೋ ಹೇಳಿದ್ರು ನೀವು ಹುಡುಗಿನ ಹುಡುಕ್ತಾ ಇದ್ದೀರಾ ಅಂತ. ಹೌದೌದು, ಹುಡುಕ್ತಾ ಇದ್ದೀನಿ. ತುಂಬಾ ವರ್ಷದಿಂದ ಹುಡುಕ್ತಾನೇ ಇದ್ದೀನಿ. ಈಗೇನು ಅಭ್ಯಂತರ ಇಲ್ಲ ಅಂದ್ರೆ ನನ್ನ ಮಗಳನ್ನ ನಿಮ್ಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಏನಾಯ್ತ್ರಿ ನಿಮ್ಗೆ? ಏನಿಲ್ಲ ಸಾರ್ಥಕ್ ಸರ್, ಅದು ನಮ್ಮೂರ್ ಕಡೆಯವರಂತೆ. ಮಳೆ ಬೆಳೆ ಎಲ್ಲ ಹೇಗಿದೆ ಅಂತ ವಿಚಾರಿಸ್ಕೊತಾ ಇದ್ದೆ. ಯಾಕೊಂತರ ಇದ್ದೀರಾ? ಜರ್ನಿಂಗ್ ಓಕೆ ಅಪ್ಪ. ಏನಾದ್ರು ಫೋನ್ ಮಾಡಿದ್ನಾ? ಯಾಕೆ ಅಪ್ಪ ಆಗಿದ್ದೀರಾ? ಈ ವಿಷಯನ ನನ್ನಲ್ಲೇ ಮುಚ್ಚಿಟ್ಕೊಂಡು ನನಗೆ ನಾನೇ ನೋವು ಕೊಟ್ಕೊಳ್ಳೋ ಬದಲು ವೇದಾಂತ ಹತ್ರ ಹೇಳಿಬಿಡೋದೇ ಒಳ್ಳೇದು. ಇದನ್ನ ವೇದಾಂತ ಹೇಳಿ ಅವನೇನೋ ಬಂದು ನಂಗೆ ಮಾಡ್ಬಿಡ್ತಾನೆ, ನಿಮ್ಮನ್ನ ಕಾಪಾಡ್ಬಿಡ್ತಾನೆ ಅಂತ ಅನ್ಕೋಬೇಡಿ. ಹಾಗೇನಾದ್ರೂ ಮಾಡಿದ್ರೆ ಅಪ್ಪ ಮಗಳು ತಲೆ ಎತ್ಕೊಂಡು ಓಡಾಡ್ಬಾರ್ದು. ಹಾಗೆ ಮಾಡ್ಬಿಡ್ತೀನಿ. ನಿಮ್ಮನ್ನೇ ಕೇಳ್ತಿರೋದು. ಯಾಕೆ ಹೇಗಿದ್ದೀರಾ? ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲಪ್ಪ, ಮೇಲೆ ಕೆಲಸಗಳು ಒತ್ತಡಗಳು ಸಹಜ ಅಲ್ವಾ? ಬಂದಿರೋರು ಯೋಗಕ್ಷೇಮ ವಿಚಾರ ಎಲ್ಲ ಏರ್ಪಾಡು ಮಾಡಬೇಕು. ಒಂದು ಸ್ವಲ್ಪ ಕಸಿಬಿಸಿ ಆಯ್ತು ಅನ್ಸುತ್ತೆ ಮನಸ್ಸು. ಅದಕ್ಕೆ ನಾನು ಯಾವತ್ತೂ ಈ ಕುಂಬಳಕಾಯಿ ನಮ್ಮ ಮನೆಗೆ ಸೊಸೆಯಾಗಿ ಬರ್ತಾಳೆ ಅಂತ ಅನ್ಕೊಂಡೇ ಇರಲಿಲ್ಲ. ಹೌದು ಅಮ್ಮ, ಇಷ್ಟು ದಿನ ಇವಳು ಬರೀ ನಮ್ಮ ತಂಗಿ ಆಗಿದ್ಲು, ಆದರೆ ಇನ್ಮೇಲೆ ಓರ್ಗಿತ್ತಿ ಆಗ್ತಾಳೆ. ಅಮ್ಮು ಮಿಕ್ಕಿಯನ್ನ ಹೇಳ್ತಾ ಇದ್ದ, ಈ 3 ಜನ ಅಕ್ಕ ತಂಗಿಯಂದ್ರ ಹೆಸರನ್ನ ಗಿನ್ನೆಸ್ ರೆಕಾರ್ಡ್ಗೆ ಸೇರಿಸ್ಬೇಕು ಅಂತ ಇದ್ದಾನಂತೆ. ಯಾಕೆ? ನಾವಂತ ಸಾಧನೆ ಏನ್ ಮಾಡಿದೀವಿ? ನೀವಿಬ್ರು ನಮ್ಮ ಮನೆ ಸೊಸೆಂದ್ರಾಗಿದ್ದೀರಾ. ಇವಾಗ ಈ ಕುಂಬಳಕಾಯಿ ಮನೆ ಸೊಸೆ
ವೀಕೆಂಡ್ ವಿತ್ ರಮೇಶ್ ಕರೀತಾರೆ ಅಂತ ಆಯ್ತು. ಹೇಳಿಲ್ವಾ ನೆಕ್ಸ್ಟ್ ವೀಕ್ ನೀವು 3 ಜನ ಅಕ್ಕ ತಂಗಿ ಅಂದ್ರೆ ಗೆಸ್ಟು. ಏನ್ ಎಲ್ರು ಇಷ್ಟೊಂದು ಖುಷಿಯಾಗಿದ್ದೀರಾ? ಏನ್ ಸಮಾಚಾರ? ಅದೇ ಬಾವಾ, ನಮ್ಮ ಹೆಸರನ್ನ ನೀವು ಯಾವಾಗ ಗಿನ್ನಿಸ್ ರೆಕಾರ್ಡಿಗೆ ಸೇರಿಸ್ತೀರಾ ಅಂತ ಮಾತಾಡ್ತಾ ಇದ್ದೆ. ಹಾ, ಸೇರ್ಸೋಣ. ರೌಡಿನದ್ನಿ, ನನ್ಗೊಂದು ಡೌಟ್. ಏನು? ಮೊದಲೇ ನೀವೆಲ್ಲ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ಸ್ ತರ ಯಾವಾಗ್ಲೂ ಒಟ ಅಂತ ಮಾತಾಡ್ತಾ ಇರ್ತೀರಾ. ಇನ್ನು ನಿಮ್ಮ ಟೀಮ್ಗೆ ಚೋಟನದ್ನಿ ಜಾಯ್ನ್ ಆದ್ರೆ ನಮ್ಮ ಹೊಟ್ಟೆಗೆ ತಣ್ಣೀರ್ ಬಟ್ಟೆನೇ ಗತಿ ಅನ್ಸುತ್ತಲ್ವಾ? ಆಕ್ಚುಲಿ ನಮ್ಗೆ ಐಡಿಯಾನೇ ಇರ್ಲಿಲ್ಲ. ಒಳ್ಳೆ ಐಡಿಯಾ ಕೊಟ್ರಿ ಬಾವಾ. ಸಾಕು ನಕ್ಕಿದ್ದು. ಮೊದಲೇ ಅಲ್ಲಿ ಪುರೋಹಿತರು ಮುಹೂರ್ತಕ್ಕೆ ಲೇಟ್ ಆಯ್ತು ಅಂತ ಬೈತಾ ಇದ್ದಾರೆ. ಮದುಮಗಳನ್ನ ಬೇಗ ರೆಡಿ ಮಾಡ್ಬಿಟ್ಟು ಕರ್ಕೊಂಬನ್ನಿ, ಆಯ್ತಾ? ಆಯ್ತು. ಓ, ಹಾಗಾದ್ರೆ ನಾನು ಈ ಮದ್ವೆಲಿ ಮಾತ್ರ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ, ನನ್ನ ಮದ್ವೆಲಿ ಚೆನ್ನಾಗಿ ಕಾಣಿಸ್ತಿರ್ಲಿಲ್ವಾ? ನಮ್ಮ ಮದುವೆ ನನ್ನ ಮದುವೆ ಆದ್ಮೇಲೆ ಚೆನ್ನಾಗಿ ಕಾಣಕ್ ಶುರು ಆದ. ಇದಕ್ಕೇನ್ ಕಮ್ಮಿ ಇಲ್ಲ. ವೇದಾಂತ್, ನನಗೊಂದು ಆಸೆ. ಏನ್ ಹೇಳ? ಅದು ನನಗೂ ಅದೇ ಆಸೆ. ಬಟ್ ಧ್ರುವನ್ ಮದ್ವೆ ಮುಗಿದ್ಬಿಡ್ಲಿ ಆಮೇಲೆ. ಅದಲ್ಲ ಕಣಯ್ಯ, ಮತ್ತೆ ನನ್ಗೆ ನಾವಿಬ್ರು ಮತ್ತೆ ಮದ್ವೆ ಆಗ್ಬೇಕು ಅಂತ ಆಸೆ ಆಗ್ತಿದೆ. ಮತ್ತೆ ಮದ್ವೆ? ಅದಿತಿ ರಾಜಣ್ಣನ್ ಮದ್ವೆ ನೋಡ್ತಾ ಇದ್ರೆ ಮತ್ತೆ ನಾವಿಬ್ರು ಮದ್ವೆ ಆಗ್ಬೇಕು ಅಂತ ಆಸೆ ಆಗ್ತಿದೆ. ಅಜಾರಿ, ನಮ್ಮ ಮತ್ತೆ ಮದುವೆ ಆಗ್ಬೇಕು ಅಂದ್ರೆ 60 ವರ್ಷ ಆಗ್ಬೇಕು. ಷಷ್ಠಿ ಪೂರ್ತಿ ಆಗುತ್ತಲ್ಲ, ಈಗಾಗಲ್ಲ. ಈಗ ಬೇಕಾದ್ರೆ ಸೆಕೆಂಡ್ ರೌಂಡ್ ನೀವು ಮಾಡ್ಕೊಳ್ಳೋಣ, ಓಕೆನಾ? ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಹೆಣ್ ಕರ್ಕೊಂಬನ್ನಿಪ್ಪ. ಸಾರ್ಥಕ್ ಸರ್, ಕುಂಬಳಕಾಯಿ ಮೇಡಮ್ ಬಂದ್ರು ನೋಡಿ, ಎಷ್ಟು ಮುದ್ದೆ ಕಾಣಿಸ್ತವ್ರೆ. ಅವಳೀಗ ಮದ್ವೆ ಹೆಣ್ಣು, ಸ್ವಲ್ಪ ರೆಸ್ಪೆಕ್ಟ್ ಕೊಡಿ. ಸರಿ ಆಯ್ತು. ಅದು ಪಂಚಾಯತ್ಗೆ ಪಂಚಿ ಇಟ್ಕೊಳ್ಳಿ. ಅದು ಏನ ಅದು ಪಂಚೆ, ಅದು ಮಂತ್ರಪಟ ಅದು. ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ತದೇವ ಲಕ್ಷ್ಮೀಪತೆ. ಸುಲಗ್ನ ಸಾವಧಾನ, ಸುಮುಹೂರ್ತ ಸಾವಧಾನ, ಶ್ರೀಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ.
ಯಾಕಮ್ಮ ಏನಾಯ್ತು? ಇಷ್ಟು ದಿನ ನನ್ನ ಮನೇಲಿ ಬೆಳೆದ ಮಗಳು ಮದುವೆ ಮಾಡ್ಕೊಂಡು ಬೇರೆ ಮನೆಗೆ ಹೋಗ್ತಿದ್ದಾಳೆ. ಯಾಕೋ ಮನಸ್ಸು ತುಂಬಾ ಭಾರ ಅನಿಸ್ತಿದೆ ಕಡೆ. ಅವಳ ಬಿಟ್ಟು ಹೇಗಿರೋದು? ಅಮ್ಮ, ನೀನು ಅವಳಿಗೆ ಸಮಾಧಾನ ಮಾಡ್ಬೇಕಾಗಿರೋಳು. ನೀನೇ ಹತ್ರ ಹೇಗೆ ಹೇಳು? ಅಲ್ಲ ಕಣೆ, ಈ ಮನೇಲಿ ಓಡಾಡ್ಕೊಂಡಿದ್ದವಳು ಮದುವೆ ಮಾಡಿಕೊಂಡು ಬೇರೆ ಮನೆಗೆ ಹೋಗ್ತಿದ್ದಾಳೆ. ನನ್ಗೆ ಅಳು ಬರಲ್ವಾ ಹೇಳು? ಹೆತ್ತವ್ರ ಸಂಕಟ ನಿನ್ಗೆ ಹೇಗೆ ಗೊತ್ತಾಗಬೇಕು? ಅಮ್ಮ, ಅದಿತಿ ಮದುವೆ ಮಾಡ್ಕೊಂಡು ಫಾರಿನ್ಗೆ ಹೋಗಿ ಸೆಟ್ಲ್ ಆಗ್ತಿದ್ದಾಳ. ಅವಳು ನಮ್ಮನೆಗೆ ತಾನೇ ಬರ್ತಾ ಇರೋದು. ಅಂಥದ್ರಲ್ಲಿ ಅಳದೇನಿಕೆ? ಅಮ್ಮ, ನಿನ್ನ ನೋವೇನು ಅಂತ ನನಗೆ ಅರ್ಥ ಆಗತ್ತೆ. ಹಾಗಂತ ಅಳ್ತಾ ಕೂರೋದ್ರಲ್ಲಿ ಸಿಗ್ತೀವಿ. ನೀನ್ 3 ಜನ ಮಕ್ಕಳನ್ನ ಮಾತಾಡ್ಸ್ಕೊಂಡು ಬರ್ಬೋದು. ಇಂಥ ಅವಕಾಶ ಪ್ರಪಂಚದಲ್ಲಿ ಎಷ್ಟು ಜನಕ್ಕೆ ಸಿಗುತ್ತೆ ಹೇಳು? ಈಗ ಅಳದನ್ನ ನಿಲ್ಸಿ ಸಮಾಧಾನ ಮಾಡ್ಕೊ. ನೀವಿಬ್ರು ಜೊತೆಗಿದ್ದೀರಿ ಅಂತಾರೆ ನನ್ಗೊಂದು ಧೈರ್ಯ. ನೀನ್ ಯಾಕಮ್ಮ ಇಲ್ಲಿಗೆ ಬಂದೆ? ಅಪ್ಪ, ಇವ್ನ್ ಕಾಲ್ ಮಾಡಿ ಬರ್ಲೇಬೇಕು ಅಂತ ಬ್ಲಾಕ್ ಮೇಲ್ ಮಾಡ್ದ. ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಯಾರಿಗೂ ಹೇಳ್ದೆ ಬಂದೆ. ಯೋಯ್ ಅಯೋಗ್ಯ, ನನ್ನ ಮಗಳನ್ನು ಹೆದರ್ಸಿದ್ಯೇನೋ? ಇವನು ಹೆದರ್ಸ್ದ ಅಂತ ನೀನ್ ಯಾಕಮ್ಮ ಇಲ್ಲಿಗೆ ಬಂದೆ? ಓ, ನಿಮ್ಗೆ ಇನ್ನೂ ವಿಷಯ ಗೊತ್ತಿಲ್ಲ ಅಲ್ವಾ? ನಿಮಗ್ ಬಂದಿರೋ ವಿಡಿಯೋ ನಿಮ್ ಮಗಳಿಗೂ ತಲುಪಿದೆ. ಮಾಡ್ತಿದ್ದಾನೆ. ನೀನೇನು ಹೆದರ್ಕೋಬೇಡ ಮಗಳೇ. ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಿಮ್ಮನ್ನು ನಾನು ಕಾಪಾಡ್ತೀನಿ. ಓ, ಏನ್ ಸುಮ್ಮನೆ ಇದೀನಿ ಅಂತ ಅಪ್ಪ ಮಗಳು ಇಬ್ರು ಜೋರಾಗಿ ಮಾತಾಡ್ತಾ ಇದ್ದೀರಾ? ಯಾಕೆ ಅದಿತಿ ಜೊತೆ ನನ್ನ ಮದುವೆ ಮಾಡ್ಸಲ್ವಾ? ನಿನ್ನಂತ 3 ಬಿಟ್ಟವನಿಗೆ ನನ್ನ ಮಗಳನ್ನು ಕೊಡೋದಿಲ್ಲ. ನೋಡು, ಇವತ್ತು ಅವಳು ಮದುವೆ ನಡೀತಾ ಇದೆ. ಇನ್ನು ಮೇಲೆ ನಮ್ಮ ತಂಟೆಗೆ ನೀನು ಬರಬೇಡ. ಮೊದಲು ಆ ವಿಡಿಯೋನ ಡಿಲೀಟ್ ಮಾಡು. ಡಿಲೀಟ್ ಮಾಡು ಒಂದೇ. ನಿಮ್ ಧೈರ್ಯ ಮೆಚ್ಚಲೇಬೇಕು ಮಿಸ್ಟರ್ ಮಂಜುನಾಥ್. ನನ್ ಮುಂದೆನೆ ಕತೆ ಕಟ್ತಿರಲ್ಲ. ನಿಮ್ಗೆ ಎಷ್ಟೇ ತಿಪ್ಪರ್ಲಾಗ ಹೊಡೆದ್ರು ಸರಿ, ನಾನು ಈ ವಿಡಿಯೋ ಡಿಲೀಟ್ ಮಾಡಲ್ಲ. ಈಗಲೇ ಇವಳು ವಿಡಿಯೋ ನನ್ನ ಫ್ರೆಂಡ್ಸ್ ಗ್ರೂಪಲ್ಲಿ ಹಾಕ್ತೀನಿ. ಅಲ್ಲಿಂದ ಒಂದೇ 1 ಸೆಕೆಂಡ್ ಎಲ್ಲ ಕಡೆ ಶೇರ್ ಆಗುತ್ತೆ. ಹೇ ಅಂಜಲಿ, ನೀನ್ ಸ್ಟಾರ್ ಆಗ್ಬಿಡ್ತೀಯ ಕಣೆ. ಇಲ್ಲಪ್ಪ, ಆರಾಮಾಗಿದ್ದೀನಿ. ನನ್ಗೆ ಯಾಕೋ ನೀವು ದುಃಖ ಮಾಡ್ಕೊಳ್ತಿದ್ದೀರಾ ಅನಿಸ್ತದೆ. ಇಸ್ ಎವ್ರಿಥಿಂಗ್ ಓಕೆ? ಇಲ್ಲಪ್ಪ, ಇವತ್ತು ನನ್ನ ಮಗ ಧ್ರುವನ್ ಮದ್ವೆ ಅಲ್ವಾ, ಅದಕ್ಕೆ ಖುಷಿಯಾಗಿದ್ದೀನಿ. ತಪ್ಪು ತಿಳ್ಕೊಳ್ಳೋದೇನಿದೆ? ನಾವೆಲ್ಲ ನಿಮ್ಮನ್ನ ಅಮ್ಮ ಅಂತ ಬಾಯಿ ಬಿಟ್ಟು ಕರಿತೀವಿ. ಅಂದಮೇಲೆ ನೀವು ನಮ್ಮನ್ನ ಮಕ್ಕಳಂತ ಕರೆಯೋದ್ರಲ್ಲಿ ಯಾವ ತಪ್ಪು ಇಲ್ಲ. ನಾವು ಅಧಿಕಾರ ಕೊಟ್ಟಿರೋದು ನಿಮಗೆ ಮಾತ್ರ.
ಅಣುವಣುವಣು ನೀ ಅಮ್ಮ ಅಮ್ಮ ಸುಲಗ್ನ ಸಾವಧಾನ ಸುಮುಹೂರ್ತ ಸಾವಧಾನ ಶ್ರೀಲಕ್ಷ್ಮೀ ನಾರಾಯಣ ಧ್ಯಾನ ಸಾವಧಾನ. ಗಟ್ಟಿ ಮೇಳ ಗಟ್ಟಿ ಮೇಳ ಗಟ್ಟಿ ಮೇಳ. ಪುರೋಹಿತ್ರ ನಿಮಿಷ. ಯಾಕಂಬುಲಿಯಾ ಏನಾಯ್ತು? ವೇದಾಂತ್, ಅಪ್ಪ ಎಷ್ಟೊತ್ತಾದ್ರೂ ಕಾಣಿಸ್ತಾ ಇಲ್ಲ. ನಂಗೆ ಯಾಕೋ ಟೆನ್ಷನ್ ಆಗ್ತದೆ. ಸರಿ ಬಜ, ನಾನು ಕರ್ಕೊಂಬರ್ತೀನಿ. ಪುರೋಹಿತ್ರೆ, ಒಂದು ನಿಮಿಷ. ವಿಕ್ಕಿ ಅವರೇ, ಅಪ್ಪ ಎಲ್ಲಿಗೆ ಹೋಗಿರ್ಬೋದು? ಗೊತ್ತಿಲ್ಲ, ಅಗ್ರಜ ಹೋಗಿದ್ದಾನಲ್ಲ, ಕರ್ಕೊಂಬರ್ತಾನೆ. ಅಂಜು ಎಲ್ಲಿ ಹೋದ್ಲು? ಎಲ್ಲಿಗ್ರಿ ಹೋಗಿದ್ರಿ? ತಾಳಿ ಕಟ್ಟಿದ ಸಮಯ ಆಯ್ತು, ಇರಬೇಕು ತಾನೇ ನೀವಿಲ್ಲಿ. ಅಮ್ಮ ಪರವಾಗಿಲ್ಲ ಬಿಡಿ, ಸಿಕ್ಕಾಪಟ್ಟೆ ಕೆಲಸ ಅಪ್ಪನಿಗೆ. ಪುರೋಹಿತ್ರೆ, ನೀವು ಮುಂದುವರಿಸಿ. ಆಶೀರ್ವಾದ ಮಾಡಿ. ನನ್ನನ್ನು ಎದುರಾಕೊಂಡು ತುಂಬಾ ದೊಡ್ಡ ತಪ್ಪು ಮಾಡಿದ್ದೀರಾ. ನಾನೇನು ಅಂತ ತೋರಿಸ್ತೀನಿ.
ಗಟ್ಟಿ ಮೇಳ ಗಟ್ಟಿ ಮೇಳ ಗಟ್ಟಿ ಮೇಳ. ಏಯ್ ಅಲ್ಲೋ ಕೂತ್ಕೊಂಬಿಡಿ ಪಂಚೆ ಉಟ್ಕೊಂಡು. ಅವ್ರಿರೋದೇನಕ್ಕೆ ಹೇಳ್ತಾರೆ ತಾನೆ. ಪುರೋಹಿತ್ರೆ ನೀವು ಕಂಟಿನ್ಯೂ ಮಾಡಿ. ಮಾಂಗಲ್ಯ ಧಾರಣೆ ಗಟ್ಟಿ ಮೇಳ ಗಟ್ಟಿ ಮೇಳ ಗಟ್ಟಿ ಮೇಳ. ಮನೆ ಮೇಲೆ ಹೊಸ ಜೋಡಿಯ ಕೂರಿಸಿ ಹೊಸ ಸಂಬಂಧದ ಸೂತ್ರವ ಸೇರಿಸಿ ಅಕ್ಷತೆಯ ಮಳೆಯಲಿ ತಾಳಿ ಕಟ್ಟೋ ವೇಳೆಯಲ್ಲಿ ಹೆತ್ತವರೆದೆಯಲ್ಲಿ ಮೊಳಗುವ ತಾಳವೇ ಗಟ್ಟಿ ಮೇಳ ಈ ಗಟ್ಟಿ ಮೇಳ ಗಟ್ಟಿ ಮೇಳ ಈ ಗಟ್ಟಿ ಮೇಳ ಗಟ್ಟಿ ಮೇಳ ಈ ಗಟ್ಟಿ ಮೇಳ ಗಟ್ಟಿ ಮೇಳ ಈ ಗಟ್ಟಿ ಮೇಳ. ಹಾ, ನಿಮ್ಮನೆ ಕೇಳ್ತಿರೋದು. ಏನಿದು ಕಲೆ? ವೇದಾಂತ್, ಏನ್ ಗೊತ್ತಾ, ಮಗಳ ಮದ್ವೆ ಅನ್ನೋದನ್ನು ಮರೆತು ಎಲ್ಲ ಕೆಲಸ ಇವರೇ ಮಾಡಕ್ ಹೋಗ್ತಾರ. ಕುಂಕುಮನೋ ಬಣ್ಣನೋ ಏನೋ ಹತ್ತಿರತ್ತಷ್ಟೇ, ನೋಡ್ಕೊಂಡೇ ಇರಲ್ಲ ಅವರು. ಅಷ್ಟೇ ತಾನೇ, ನಾನು ಬೇರೆ ಏನೋ ಅಂದ್ಕೊಂಡೆ. ಸರಿ ಸರಿ. ಮೊನ್ನೆ ನಿಮ್ಮ ಅಕ್ಕಂದ್ರೆ ಮದ್ವೆ ಮಾಡಿದ್ವಿ ಅಂತ ಅನ್ನಿಸ್ತಿದೆ. ಆ ನೆನಪೇ ಇನ್ನೂ ಮಾಸಿಲ್ಲ. ಈಗ ನಿನ್ ಮದ್ವೆ ಮಾಡ್ತಾ ಇದ್ದೀವಿ. ನಿನ್ನ ಹುಟ್ಟಿದ ಮನೆಯಿಂದ ಗಂಡನ ಮನೆಗೆ ಕಳಿಸೋವಾಗ ಮನ್ಸಿಗೆ ಏನೋ ಒಂಥರ ಸಂಕಟ ಆಗ್ತಾ ಇದೆ ಕಣೆ. ಚೆನ್ನಾಗಿರೋ ಪುಟ್ಟ. ಅದಿತಿ, ಧ್ರುವ, 100 ವರ್ಷ ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು ಬಾವಾ. ನಿಮ್ಮೆಲ್ಲರ ಆಶೀರ್ವಾದ ಇದ್ಮೇಲೆ ನಾವು ಖುಷಿಯಾಗೇ ಇರ್ತೀವಿ. ಅದಿತಿ, ನಿನ್ ಮದ್ವೆ ನಿನ್ ಇಷ್ಟದ ಪ್ರಕಾರನೇ ಆಗಿದೆ. ಇನ್ಮೇಲಿಂದ ರಾಜಣ್ಣನ ಸಂಪೂರ್ಣವಾಗಿ ನಿನ್ ಜವಾಬ್ದಾರಿ ವಹಿಸ್ತಾ ಇದ್ದೀನಿ. ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕಾಯ್ತಾ?
ಇಬ್ರು ಸಂತೋಷವಾಗಿರಿ. ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ಸ್ ಬಾವಾ. ಥ್ಯಾಂಕ್ಸ್ ಅಕ್ಕ. ಜೀವನ ಅನ್ನೋದು ಅಲೆಗಳಿಲ್ದಿರೋ ಸಮುದ್ರ ಇದ್ದ ಹಾಗೆ. ಇಲ್ಲಿ ಯಾವ ಅಲೆ ಬಂದು ನಮ್ಮನ್ನ ದಡ ಮುಟ್ಸಲ್ಲ. ಅವ್ರ ಮನೆ ತಾನೇ ಇದು? ಹೌದು. ಇನ್ಸ್ಪೆಕ್ಟ್ರೆ, ಏನಾಗಬೇಕಾಗಿತ್ತು ಹೇಳಿ? ನಿಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾರಲ್ಲ, ಅವ್ರ ಬಗ್ಗೆ ತಿಳ್ಕೊಬೇಕಾಯ್ತು. ಒಂದ್ಸಲ ಸ್ಟೇಷನ್ಗೆ ಬಂದೋಗಿ. ಹೌದಾ? ಅಷ್ಟೇನಾ? ಸರಿ, ಥ್ಯಾಂಕ್ ಯು. ಅಂತೂ ಇಂತೂ ನಮ್ಮ ಅದಿತಿ ಮದುವೆನ ಯಾವುದೇ ವಿಘ್ನ ಇಲ್ಲದೆ ಮುಗಿಸಿದ್ವಿ. ಬನ್ನಿ, ಇನ್ನೂ ಮಾಡಬೇಕಾಗಿರೋ ಕೆಲಸ ಬೇಕಾದಷ್ಟಿದೆ. ಬಮ್ಮ. ಅರ್ಥ ಆಯ್ತು ಬಿಡಿ. ಅದಿತಿಗೆ ಮದುವೆ ಆಗಿದೆ. ಈಗ ಅವ್ಳು ಜಪ ಮಾಡೋದನ್ನ ನಿಲ್ಲಿಸ್ಬೇಕು. ಈಗ ಈ ಮನೇಲಿ ನಾವು 3 ಜನ. ಯಾವುದೇ ಕೆಲಸ ಇದ್ದರೂ ನಾನು ನೀವು ಮಾಡ್ಕೋಬೇಕು, ಇಲ್ಲ ಅಂಜಲಿನ ಕರಿಬೇಕು. ಮನೆ ತುಂಬ ನನ್ನ ಹೆಣ್ಮಕ್ಳು ಓಡಾಡ್ಕೊಂಡಿದ್ರು. 6 ಜನ ಇದ್ರು. ಈಗ 3 ಜನ ಆಗಿದ್ದೀವಿ. ಇನ್ನೊಂದಷ್ಟು ವರ್ಷದಲ್ಲಿ ಇಬ್ಬರೇ ಆಗ್ತವೆ. ಅರ್ಥ ಆಯ್ತು ಬಿಡ್ರಿ. ರೀ, ಇನ್ನೂ ನಾನು ನಮ್ಮ ಅದಿತಿ ಕುಂಗಲ್ಲೇ ಇದ್ದೀನಿ. ನನ್ನ ಮಗಳು ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗಿದ್ದಾಳೆ ಅನ್ನೋದನ್ನ ಈಗಲೂ ನಂಬೋಕ್ಕಾಗ್ತಿಲ್ಲ. ಇಲ್ಲೇ ಎಲ್ಲೋ ಇದ್ದಾಳೆ, ರೂಮಲ್ಲಿದ್ದಾಳೆ, ಬರ್ತಾಳೇನೋ ಅನ್ನಿಸ್ತಿದೆ. ಹೀಗೆ ಅಮ್ಮು ಆರ್ತಿ ಮದುವೆ ಮಾಡ್ಕೊಂಡು ಹೋದಾಗಲೂ ಹೀಗೆ ಅನಿಸಿತ್ತು. ಒಬ್ಬರಾದ್ಮೇಲೆ ಒಬ್ಬರು ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗ್ತಾ ಇದ್ದಾರೆ. ನಮ್ಮದು ಸ್ವಾರ್ಥ ಇದೆ. ವಯಸ್ಸಿಗೆ ಬಂದಿರೋ ಹೆಣ್ಮಕ್ಕಳನ್ನ ಮದುವೆ ಮಾಡದೆ ಮನೇಲೇ ಇಟ್ಕೊಂಡಿರೋಕ್ಕಾಗತ್ತಾ? ತಪ್ಪಾಗತ್ತಲ್ವಾ ರೀ? ಬರೀ ಹೆಣ್ಮಕ್ಳಾಗಿ ಹುಟ್ಟಿದ್ಮೇಲೆ ಗಂಡನ ಮನೆಗೆ ಹೋಗಲೇಬೇಕಲ್ವಾ? ನೀವು ಹೇಳೋದೇನೋ ಸರಿ ರೀ. ಮಕ್ಕಳ ಮದುವೆನ ನಾವು ಖುಷಿಯಾಗಿ ಮಾಡಿಕೊಟ್ಬಿಡ್ತೀವಿ. ಆದರೆ ಅವ್ರುಗಳನ್ನ ಬಿಟ್ಟಿರೋದು ತುಂಬ ಕಷ್ಟ ಆಗುತ್ತೆ. ಅವ್ರು ಈ ಮನೇಲಿ ಓಡಾಡ್ತಾ ಇಲ್ಲ ಅನ್ನೋದು ಎಲ್ಲೋ ಒಂದು ಕಡೆ ಏನೋ ಕಳ್ಕೊಂಡಿದ್ದೀವಿ ಅಂತ ಅನಿಸುತ್ತೆ.
ರೀ ಯಾವುದೋ ಫೋನ್ ರಿಂಗ್ ಆಗ್ತಾ ಇದೆಯಲ್ಲ. ಇದು ತೇಜಸ್ ಫೋನ್ ರಿಂಗ್ ಟೋನ್ ಅಲ್ವಾ? ರೀ ಮತ್ತೆ ಮತ್ತೆ ಫೋನ್ ರಿಂಗ್ ಆಗ್ತಾ ಇದೆ. ಯಾರ್ದು? ಇನ್ಯಾರ್ದು? ನಂದೆ. ನಿಮ್ಮ ರಿಂಗ್ ಟೋನ್ ಬೇರೆ ಅಲ್ವೇನ್ರಿ? ಇಲ್ಲ ಪರಿ, ಬದಲಾಯಿಸಿದ್ದೀನಿ. ಈಗ ಅದೇ ರಿಂಗ್ ಟೋನು. ಅಂಜು, ರಿಂಗ್ ಆಗ್ತಿರೋದು ನಿಮ್ಮ ಅಪ್ಪನ ಫೋನೇನಾ? ಬರೀ ನಂದೆ ಅಂತ ಹೇಳ್ತಾ ಇದ್ದೀನಲ್ವಾ? ಅದಿತಿ ನಡಿ ಒಳಗೆ. ಒಂದ್ ನಿಮಿಷ. ಶ್ರೀಕಾಂತ, ಏನಾಯ್ತ್ರಿ? ಬಾಸ್, ಅದು ಇಷ್ಟೆಲ್ಲ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿ ಇದೊಂದು ಶಾಸ್ತ್ರನ ಮರ್ತು ಬಿಟ್ರೆ ಹೆಂಗೆ? ಅದೇ ಹೆಣ್ಣು ಮನೆ ಒಳಗಡೆ ಬರಕ್ ಮುಂಚೆ ಗಂಡನ್ ಫುಲ್ ಹೆಸರು ಹೇಳ್ಬೇಕಲ್ಲ, ಅದನ್ನ ಮರ್ತೇ ಬಿಟ್ಟಿದ್ದೀರಾ. ಕುಂಬಳಕಾಯಿ ಮೇಡಮ್, ಎಲ್ಲಿ ನಿಮ್ ಗಂಡನ್ ಫುಲ್ ಹೆಸರು ಹೇಳಿ ನೋಡೋಣ. ಹೋಗ್ರಿ ಕಾಂತ. ಅಯ್ಯೋ ನಾಚ್ಕೊತಾವ್ರಿ. ಅಂದ್ರೆ ಹೆಸರು ಗೊತ್ತಿಲ್ಲದೆ ಮದ್ವೆ ಆಗ್ತಾರ? ನಿಮ್ಗೆ ಯಾಕೆ ಇದೆಲ್ಲ ಸುಮ್ಮನೆ ನಿಂತ್ಕೊಳ್ರಿ. ಸುಮ್ನೆ ರೀ ಸಾರ್ಥಕ್ ಸರ್, ಇಷ್ಟೆಲ್ಲ ಶಾಸ್ತ್ರ ಮಾಡಿದೀವಿ, ಇದೊಂದು ಶಾಸ್ತ್ರ ಮಾಡ್ಬಿಟ್ರೆ ಏನೂ ಆಗಲ್ಲ. ಕುಂಬಳಕಾಯಿ ಮೇಡಮ್, ಹೇಳಿ ಹೆಸರು ಹೇಳಿ. ಹೇಳಿ ಕುಂಬಳಕಾಯಿ ಮೇಡಮ್. ಧ್ರುವ ವಸಿಷ್ಠ. ಕಮಂಗಿ ಕಾಂತ, ತರ್ಲೆ ಅಪರೂಪಕ್ಕೆ ಒಂದು ಒಳ್ಳೆ ಕೆಲಸ ಹೇಳಿದೆಯಲ್ಲ, ಅಷ್ಟೇ ಸಾಕು. ಅದಿತಿ, ಒಳ್ಳೆ ಗಳಿಗೆಯಲ್ಲಿ ಕಾಲಿಟ್ಟು ಒಳಗಡೆಗೆ ಬಮ್ಮ. ಇದು ಅವನದೇ ಫೋನ್. ಅವನು ನಿನ್ನ ವಿಡಿಯೋ ಮಾಡಿದ್ದು ಇದೇ ಫೋನ್ನಲ್ಲಿ. ಹಾಗಾದ್ರೆ ಆ ಫೋನ್ನ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕಂದ. ಎಲ್ಲ ಒಂಥರ ಅಯೋಮಯ ಅನ್ನಿಸ್ತಾ ಇದೆ. ಅಪ್ಪ, ಆ ತೇಜಸ್ ನಿಜವಾಗ್ಲೂ ಸತ್ತು ಹೋಗಿದ್ದಾನೆ ಅಲ್ವಾ? ಖಂಡಿತ ಮಗಳೇ, ಅವನು ಸತ್ತಿದ್ದಾನೆ. ಹಾಗಾದ್ರೆ ಅವನ್ ಡೆಡ್ ಬಾಡಿ? ಅದಕ್ಕೊಂದು ವ್ಯವಸ್ಥೆ ಆಗಿದೆ. ಈಗ ಅವನು ಒಂದು ಮುಗಿದ ಅಧ್ಯಾಯ. ಮಂಜು, ನೀನು ಈ ವಿಚಾರದ ಬಗ್ಗೆ ಇನ್ನೇನು ಕೇಳಬೇಡ, ಯಾರ ಹತ್ರನೂ ಏನು ಹೇಳಬೇಡ. ಅಪ್ಪ, ಪೊಲೀಸ್ನವರು ಆ ತೇಜಸ್ನ ಹುಡ್ಕೊಂಡ್ ಬರ್ಬೋದಾ? ಖಂಡಿತವಾಗಿ ಹುಡ್ಕೊಂಡು ಬರ್ತಾರೆ. ಅವ್ರೇನಾದ್ರೂ ಬಂದು ಆ ತೇಜಸ್ ಬಗ್ಗೆ ಕೇಳಿದ್ರೆ ಏನ್ ಮಾಡೋದು? ಮಂಜು, ಇದಕ್ಕೆ ಒಂದು ಅಂತ್ಯ ಅಂತ ಇದೆ. ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನಮ್ಗೇನು ಆಗಲ್ಲ, ನೀನು ಧೈರ್ಯವಾಗಿರು. ಎಲ್ಲ ಒಳ್ಳೇದೇ ಆಗತ್ತೆ.
ಅಂಜು ಅಪ್ಪ ಮೊಬೈಲು ಎಲ್ಲಿದ್ಯಾ? ಆಗ್ಲೇ ರೂಮ್ ಸೇರ್ಕೊಂಡ್ಬಿಟ್ಯಾ? ಏನು ಹುಡುಗಿನ ಏನೋ. ಯಾಕಿಬ್ರು ಗರ ಬಿಡದಂಗೆ ನಿಂತಿದ್ದೀರಾ? ಏನಾಯ್ತೀಗ? ಏನಿಲ್ಲ ಪರಿ, ಇಬ್ರು ಮಾತಾಡ್ತಾ ನಿಂತಿದ್ವಿ ಅಷ್ಟೇ. ಈ ಅಪ್ಪ ಮಕ್ಕಳ ಕಥೆನೇ ನನಗೆ ಗೊತ್ತಾಗಲ್ಲಪ್ಪ. ಯಾವಾಗ ನೋಡಿದ್ರು ಅದೇನೋ ಗುಸ್ ಪಿಸ್ ಪಿಸ ಅನ್ಕೋತಾ ಇರ್ತೀರಾ. ರೀ, ನಾಳೆ ಆರ್ತಿನ ಮನೆಗೆ ಕರ್ಕೊಂಡು ಬರಬೇಕು, ನೆನಪಿದೆ ತಾನೆ? ಅಯ್ಯೋ, ಅದನ್ನ ಮರೆಯೋದಕ್ಕಾಗತ್ತಾ? ಕರ್ಕೊಂಡು ಬರೋಣ ಬಿಡು. ಸರಿ ಸರಿ ಅಂಜು, ಕೆಲಸ ಇದೆ ಸ್ವಲ್ಪ, ಬಾ. ಅಪ್ಪ, ಇವಾಗ ಏನ್ ಮಾಡ್ತೀರಾ? ಇದಕ್ಕೊಂದು ಗತಿ ಕಾಣಿಸ್ಲೇಬೇಕು. ಇಲ್ಲಾಂದ್ರೆ ತೇಜಸ್ ಕಡೆ ಅವ್ರು ಯಾವಾಗ್ಲೂ ಫೋನ್ ಮಾಡ್ತಾನೆ ಇರ್ತಾರೆ. ಕುಡಿ. ನಾನ್ ಕುಡಿಬೇಕಾ? ಥ್ಯಾಂಕ್ ಯು. ಪ್ರಪಂಚದಲ್ಲಿ ಮಲಗಿದಾಗ ಕೈ ಮೇಲೆ ಬರೆಯೋ ಕೈಯಲ್ಲಿ ಇವಳೊಬ್ಳಿಗೆ ಇರೋದು ಅನ್ಸುತ್ತೆ. ಇವಳು ಥ್ಯಾಂಕ್ ಯು ಅಂತ ಯಾಕೆ ಬರ್ತಿದ್ದಾಳೆ? ಅದಿತಿ ಮದುವೆ ಅಚ್ಚುಕಟ್ಟಾಗಾಯ್ತಲ್ಲ, ಖುಷಿಯಾಗಿ ಹೀಗೆ ಬರ್ತಿರ್ಬೇಕು. ಆಚಾರಿ, ನೀ ನನಗೆ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ. ನಿನಗೆ ನಿಮ್ಮ ಅಪ್ಪ ಅಮ್ಮ ಮೇಲೆ ಎಷ್ಟು ಕನ್ಸರ್ನ್ ಇದೆಯೋ ನನಗೂ ಅಷ್ಟೇ ಇದೆ. ನನ್ನ ಮನೆ ಅಳಿಯ ಅಲ್ಲ, ಮಗ ಅಂತ ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಹೇಳು. ನಿನ್ ಜೊತೆ ನಾನಿದ್ದೀನಿ, ನೀನು ಧೈರ್ಯವಾಗಿರು. ಈಗ ಸದ್ಯಕ್ಕೆ ಮಲ್ಕೊ, ಬೆಳಗ್ಗೆ ಎದ್ದು ಮಾತಾಡೋಣ. ಆದ್ರೂ ಅಪ್ಪ, ನಂಗೆ ಯಾಕೋ ತುಂಬಾ ಭಯ ಆಗ್ತದೆ. ಭಯ ಪಡಬೇಡಕ್ಕಂದ, ಧೈರ್ಯವಾಗಿರು, ಏನೂ ಆಗೋದಿಲ್ಲ. ಮಲ್ಕೊ.
ಆಯ್ತು. ಎಲ್ರಿಗೂ ಕರ್ದ್ಬಿಡ್ತೀನಿ. ಬೇಡ ಬೇಡ ಬೇಡ, ನಾನು ಕಾಫಿ ಮಾಡ್ಕೊಂಡ್ಬರ್ತೀನಿ ಫಸ್ಟ್. ಎಲ್ಲ ಆಗಿದೆ ಕಣೆ ಮನೇಲೆ. ಅಮ್ಮ ನಾನ್ ಮಾಡ್ಕೊಂಡ್ಬರ್ತೀನಿ, ಇರಮ್ಮ ಇರು. ರೀ, ನಮ್ಮ ಅಮ್ಮ ಅತ್ತಿಗಿಂತ ನನಗೆ ಇವಳದೇ ಚಿಂತೆ ಆಗಿತ್ತು. ಚಿಕ್ಕ ಹುಡುಗಿ, ತಿಳುವಳಿಕೆ ಕಮ್ಮಿ, ಹೋಗಿರೋ ಮನೆಗೆ ಹೇಗೆ ಹೊಂದ್ಕೋತಾಳೆ, ಎಲ್ರೂ ಹೇಗೆ ನಿಭಾಯಿಸ್ತಾಳು ಅಂತ ಭಯ ಆಗಿತ್ತು. ಆದರೆ ನಾನು ಅಂದ್ಕೊಂಡಂಗಲ್ಲ, ಇವಳೆಲ್ರಿಗೂ ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ದಾಳೆ. ರೀ, ಹೌದು ಪರಿ. ರೀ, ಹೆಣ್ಮಕ್ಳಿಗೆ ದೇವರು ಅದೇನು ಶಕ್ತಿ ಕೊಟ್ಟಿರ್ತಾನೋ ಏನೋಪ್ಪ. ಹುಟ್ಟಿದ ಮನೆ, ತಂದೆ ತಾಯಿ ಎಲ್ಲವನ್ನು ಬಿಟ್ಟು ಗಂಡನ ಮನೆಗೆ ಹೋಗಿ ಎಷ್ಟು ಚೆನ್ನಾಗಿ ಹೊಂದ್ಕೊಂಡ್ಬಿಡ್ತಾರಲ್ಲ. ನಮ್ಮ ಅತಿಥಿನ ನನ್ನ ಮಗಳಾಗಿ ನೋಡೋದಕ್ಕಿಂತ ಈ ಮನೆ ಸೊಸೆಯಾಗಿ ನೋಡೋದಕ್ಕೆ ತುಂಬ ಖುಷಿ ಆಗ್ತಿದೆ ರೀ. ಹೇಗೋ ನಮ್ಮ ಹೆಣ್ಮಕ್ಳು ಯಾರ ಹತ್ರನೂ ಒಂದು ಮಾತು ಹೇಳಿಸ್ಕೊಳ್ದೆ ಎಲ್ಲರ ಜೊತೆಲೂ ಚೆನ್ನಾಗಿದ್ರೆ ನನಗಷ್ಟೇ ಸಾಕು. ನೀನು ಹೇಳ್ತಾ ಇರೋದು ನಿಜ ಪರಿ. ರೀ ರೀ, ಏನಾಯ್ತು? ಏನಿಲ್ಲ, ಅದೇ ನೀನು ಹೇಳ್ತಾ ಇರೋದು ಸರಿ ಎಂದೆ. ರೀ, ಈ ಕಳ್ಳರು ಪೊಲೀಸ್ ಮನೆಗೆ ಹೆದರೋ ಥರ ನೀವು ಯಾಕೆ ಈ ಆಂಬ್ಯುಲೆನ್ಸ್ ಶಬ್ದಕ್ಕೆಲ್ಲ ಹೆದರ್ಕೋತಾ ಇದ್ದೀರಾ? ಆ ಥರ ಏನೂ ಇಲ್ಲ ಪರಿ. ಅಷ್ಟಕ್ಕೂ ನಾನು ಯಾಕೆ ಹೆದರ್ಕೋಬೇಕು? ರೀ, ನಾನು ನಿಮ್ಮನ್ನು ಗಮನಿಸ್ತಾನೇ ಇದ್ದೀನಿ. ನೀವು ಮುಂಚಿನ ಥರ ಇಲ್ಲ, ಒಂಥರ ಬದಲಾಗಿದ್ದೀರಾ. ನಿಮ್ಮ ಗಮನ ಎಲ್ಲೋ ಇರುತ್ತೆ. ಅದರಲ್ಲೂ ನಮ್ಮ ಅದಿತಿ ಮದುವೆ ಆದಮೇಲಂತೂ ಏನೋ ಮಾಡೋಕ್ಕೆ ಹೋಗ್ತೀರಾ, ಮತ್ತೇನೋ ಮಾಡ್ತೀರಾ, ಏನೋ ಚಿಂತೆಯಲ್ಲಿ ಮುಳುಗಿರ್ತೀರಾ. ಯಾಕೋ ಸರಿ ಕಾಣ್ತಿಲ್ಲ ರೀ. ನಿಜ ಹೇಳಿ, ಏನಾಗಿದೆ ನಿಮಗೆ? ಏನಾಗಿದೆ ನಿಮಗೆ? ಯಾಕೆ ಹೀಗಾಡ್ತಿದ್ದೀರಾ? ಅಮ್ಮ, ಆ ಪ್ರಶ್ನೆಗೆ ನಾನು ಉತ್ತರ ಹೇಳ್ತೀನಿ. ಅಪ್ಪಂಗೆ ಮಗಳು ಮದುವೆ ಮಾಡ್ಕೊಟ್ಟಾಯ್ತು, ಇನ್ನ ಮನೆಗೆ ಬರಲ್ಲ ಅನ್ನೋ ಚಿಂತೆ ಅಲ್ವಪ್ಪ? ಅಮ್ಮ, ನೀನ್ ಹೇಳ್ದಂಗ ಅಪ್ಪಂಗೆ ನೀನ್ ಹೇಳಿದ್ದು. ಅದಿತಿ, ನಿಮ್ಮ ಅಪ್ಪನ ವಿಷಯ ಬೇಡ, ನೀನು ಹೇಳು. ಗಂಡನ ಮನೆ ಹೇಗಿದೆ? ನಿನ್ನ ಜೊತೆ ಎಲ್ಲರೂ ಹೇಗಿದ್ದಾರೆ? ಅಯ್ಯೋ ಅಮ್ಮ, ನನ್ಗೇನಾಗಿದೆ? ನಾನು ಚೆನ್ನಾಗಿದ್ದೀನಿ. ಈ ಮನೆಗೆ ಎಷ್ಟು ಸರಿ ಬಂದೋಗಿಲ್ಲ ಹೇಳು? ಸರಿ. ಸರಿ ಆಯ್ತು, ನಾನು ಅವ್ರ ಹತ್ರ ವಿಚಾರಿಸ್ಬಿಟ್ಟು ನಿಮ್ಗೆ ಕಾಲ್ ಮಾಡ್ತೀನಿ. ಹಾಂ, ಓಕೆ. ನೀವೆಲ್ಲರೂ ಸೇರ್ಕೊಂಡು ಏನು ಆಟ ಆಡ್ತಿದ್ರಾ? ಈ ಡೀಲ್ ಓಕೆ ಆಗ್ಬೇಕಂತ ನಾನು ತೇಜಸ್ಗೆ 1 ವಾರ ಮುಂಚೆನೆ ಹೇಳಿದೆ. ಆದರೂ ಯಾಕಾಗ್ಲಿಲ್ಲ ಈ ಡೀಲು? ತೇಜಸ್ ಯಾಕೆ ಫೋನ್ ಪಿಕ್ ಮಾಡ್ತಾ ಇಲ್ಲ? ಎಲ್ಲಿದ್ದಾನ ಅವನು? ನಿಮ್ಮನ್ನೇ ಕೇಳ್ತಾ ಇರೋದು. ಎಲ್ಲಿದ್ದಾನ ಅವನು? ತೇಜಸ್ ಅಣ್ಣ ಊರಲ್ಲಿಲ್ಲ. ಏನ್ ಹೇಳ್ತಾ ಇದೀಯಾ? ಹ್ಞೂ ಅಣ್ಣ, ತೇಜಸ್ ಅಣ್ಣ 1 ವಾರ ಮುಂಚೆನೆ ಟ್ರಿಪ್ಪಿಗೆ ಹೋಗ್ಬೇಕಂತ ಹೇಳ್ತಾ ಇದ್ರಣ್ಣ. ನೀವು ಕಳ್ಸಲ್ಲ ಅಂದ್ಬಿಟ್ಟು ಅವರೇ ಹೊಳ್ಬಿಟ್ಟವ್ರಣ್ಣ. ಯಾರ ಜೊತೆ ಹೋಗಿದ್ದಾನೆ? ಗೊತ್ತಿಲ್ಲ ಅಣ್ಣ. ಸರಿ ಬಿಡಿ, ಆಯ್ತು. ಅವನ್ ಬರ್ತಿದ್ದ ಹಾಗೆ ಡೀಲ್ ಓಕೆ ಆಗ್ಬೇಕು. ಹ್ಞೂ ಅಣ್ಣ. ಅತ್ತಿ, ಅಜ್ಜಿಗೂ ಹೇಳಿದ್ಯಲ್ವಮ್ಮ? ಹಾಂ ಅಮ್ಮ, ಹೇಳಿದ್ದೀನಿ. ಸರಿ, ಹಾಗಿದ್ರೆ ಹೊರಡೋಣವಾ? ಹಾಂ ಅಮ್ಮ, ಹೊರಡೋಣ. ಅಮ್ಮು, ಅದಿತಿ, ಹೋಗಿ ಬರ್ತೀನಿ. ಹುಷಾರು. ಹೆಂಡತಿ, ಇಫ್ ಯು ಡೋಂಟ್ ಮೈಂಡ್, ನಾನು ನಿಮ್ಮ ಜೊತೆ ಬರಲಾ? ಯಾಕೆ? ಈ ಮನೇಲಿ ನೀವಿಲ್ಲದೆ ನಾನು ಹೆಂಗಿರ್ಲಿ? ಅತ್ತೆ, ನಾನು ಆರ್ತಿ ಅವ್ರ ಜೊತೆ ಬರ್ತೀನಿ. ನನಗೂ ಆರೈಕೆ ಮಾಡಿಬಿಡಿ. ಆಯ್ತು ವಿಕ್ಕಿ.
ವಿಕ್ರಾಂತ್ ಏನಿದು? ಸುಮ್ಮನೆ ಅಗ್ರಜ, ನಿಂಗೆ ಇದೆಲ್ಲ ಗೊತ್ತಾಗಲ್ಲ. ವಿಕ್ರಾಂತ್ ಏನಾಗಿದೆ ನಿನಗೆ? ಆರ್ತಿ ಪಿಕ್ನಿಕ್ಗೆಲ್ಲ ಹೋಗ್ತಿರೋದು ತವ್ರ ಮನೆಗೆ. ನಿನಗೆ ನೋಡ್ಲೇಬೇಕು ಅನ್ಸಿದ್ರೆ ದಿನಕ್ಕೊಂದ್ಸಲ ಹೋಗಿ ನೋಡ್ಕೊಂಡ. ಅಗ್ರಜ ಆದ್ರೂ ವಿಕ್ರಾಂತ್ ನೀನ್ ಬೇಕಾದ್ರೆ ಮನೆಗೆ ಹೋಗಿ ಡ್ರಾಪ್ ಮಾಡಿ ಬಾ, ಅಲ್ಲೇ ಇರೋ ಹಾಗಿಲ್ಲ. ಸುಮ್ಮನೆ ಅವ್ರಿಗೆ ತೊಂದರೆ ಕೊಡ್ಬೇಡ. ಸರಿ ಅಗ್ರಜ, ನೀನ್ ಹೇಳಿದ್ಮೇಲೆ ಇನ್ನೇನ್ ಮಾಡಕ್ಕೆ